ಕರ್ನಾಟಕಕ್ಕೆ ಕೇವಲ ಬರ ಪರಿಹಾರ ವಿಚಾರದಲ್ಲಿ ಮಾತ್ರ ಅನ್ಯಾಯ ಆಗಿಲ್ಲ ಕೇಂದ್ರದಿಂದ. ಬಜೆಟ್ ಹಂಚಿಕೆಯಲ್ಲಿಯೂ ಕೂಡ ಕೇಂದ್ರದಿಂದ ಬರಬೇಕಾಗಿರತಕ್ಕಂಥ ಹಣ ಬಂದಿಲ್ಲ. ಹಾಗಾಗಿ ಕರ್ನಾಟಕಕ್ಕೆ ಇಲ್ಲೂ ಕೂಡ ಮೋಸ ಆಯಿತಾ ಅಂತ ಒಂದು ಪ್ರಶ್ನೆಯನ್ನು ಕನ್ನಡಿಗರು ಕೇಳ್ತಾ ಇದ್ದಾರೆ. ಇದೀಗ ಒಂದು ವರ್ಷ ಕಳೆದರೂ ಕೂಡ ಜಲಸಂಪನ್ಮೂಲ ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಒಂದು ಬಿಡಿಗಾಸು ಬಿಡುಗಡೆ ಆಗಲ್ಲ. ಟ್ಯಾಕ್ಸ್ ಕಟ್ಟಕ್ಕೆ ಮಾತ್ರ ಕರ್ನಾಟಕದವ್ರು ಬೇಕು. ನಮಗೆ ಬಜೆಟ್ ಅನುದಾನ ಅದನ್ನು ನಿಗದಿಪಡಿಸ್ತಿರಲ್ಲಪ್ಪ, ಬರೀತೀರಾ ಬುಕ್ಕಲ್ಲೆಲ್ಲ ಬರೀತೀರಾ, ಪ್ರಿಂಟ್ ಮಾಡಿಸ್ತೀರಾ, ಹಂಚ್ತಿರಲ್ಲ ಬುಕ್ಗಳನ್ನು, ಅಲ್ಲೂ ನಮಗೆ ಪರಿಹಾರ ಕೊಡದೇ ಇದ್ದರೆ ಹೇಗೆ? ಕೇಂದ್ರ ಪುರಸ್ಕೃತ ಯೋಜನೆಗಳಿಗೂ ಕೂಡ ನಯಾ ಪೈಸೆ ಕೊಟ್ಟಿಲ್ಲ ಕೇಂದ್ರ. ಮಾರ್ಚ್ ಅಂತ್ಯದವರೆಗೂ ತನ್ನ ಪಾಲನ್ನು ಬಿಡುಗಡೆ ಮಾಡಿಲ್ಲ ಕೇಂದ್ರ ಸರ್ಕಾರ. ಇನ್ಯಾವಾಗ ಬಿಡುಗಡೆ ಮಾಡೋದು? ಹಿಂದುಳಿದ ವರ್ಗಗಳ ಕಲ್ಯಾಣ, ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಹೇಳೋದು. ಹಿಂದುಳಿದ ವರ್ಗಗಳ ಕಲ್ಯಾಣದ ವಿಚಾರ, ನಗರಾಭಿವೃದ್ಧಿ ಇಲಾಖೆ ವಿಚಾರದಲ್ಲಿ ಅವ್ರಿಗೆ ಹಣ ಕೊಡಬೇಕಲ್ವೇನ್ರಿ? ಆ ಇಲಾಖೆಗಳಿಗೆ ಹಣನೇ ಕೊಡದೆ ಭಾಷಣಗಳಲ್ಲಿ OBC ಅನ್ನೋದು, SC ಅನ್ನೋದು, ST ಅನ್ನೋದು ಬರೀ ಭಾಷಣ ಮಾಡ್ಕೊಂಡು ಹೋಗ್ಬಿಡೋದು. ಆ ವರ್ಗದ ಕಡೆಯಿಂದ ಒಬ್ಬರನ್ನ ಒಂದು ಪ್ರತಿನಿಧಿನೋ, ಒಂದು ರಾಜಕಾರಣಿಯನ್ನೋ, ಒಂದು ದೊಡ್ಡ ಹುದ್ದೆನೋ ಕೊಟ್ಬಿಟ್ಟು, ನೋಡಿದ್ರಾ ಅವ್ರನ್ನ ನಾವು ಮಾಡಿದ್ದೀವಿ, ಆ ಸಮುದಾಯಕ್ಕೆ ನಾವೆಲ್ಲ ಎಷ್ಟು ಉದ್ಧಾರ ಮಾಡ್ತಾ ಇದ್ದೀವಿ, ಅವರೆಷ್ಟು ನಮ್ಮ ಗಮನದಲ್ಲಿದ್ದಾರೆ ಅಂತ ತೋರಿಸ್ಕೊಳ್ಳೋದು. ಜನ ಓಹೋ ನಮ್ಮ ಕಡೆಯಿಂದ ಒಬ್ರು ಲೀಡರ್ ಆಗಿದ್ದಾರೆ ಅಂತ ಅವ್ರು ಖುಷಿ ಪಟ್ಕೊಳ್ಳೋದು. ಅಭಿವೃದ್ಧಿ ಆಯಿತಾ? ಎಲ್ಲ ಜನಗಳು ಉದ್ಧಾರ ಆದ್ರ? ಅವ್ರಿಗೆ ಎಜುಕೇಷನ್ ಸಿಗ್ತಾ? ಅವ್ರಿಗೆ ಹೆಲ್ತ್ ಇಶ್ಯೂಗಳಲ್ಲಿ ಲಾಭ ಆಯಿತಾ? ಅವ್ರಿಗೆ ಮೂಲಸೌಕರ್ಯ ಸಿಗ್ತಾ? ಇಲ್ಲ. ಅವ್ರ ಕಡೆಯಿಂದ ಒಬ್ಬರನ್ನ ಆಯ್ಕೆ ಮಾಡಿ ಒಂದು ಪ್ರಶಸ್ತಿ ಕೊಟ್ಬಿಡೋದು ಅವ್ರಿಗೆ. ಇಲ್ಲದೇ ಇದ್ದರೆ ಒಂದು ಲೀಡ್ರ್ ಮಾಡಿಬಿಡೋದು ಅವ್ರನ್ನ, ಮುಗಿತಲ್ಲಿಗೆ. ಅವರೊಬ್ಬರು ಲೀಡ್ರ್ ಮಾಡಿದ್ರೆ ಇಡೀ ಅವರ ಸಮುದಾಯವೇ ಉದ್ಧಾರ ಆಯಿತು ಅಂತ ಬಿಂಬಿಸಿಕೊಳ್ಳುವುದು. ಯಾಕೆ ಹೀಗೆ ಅಂತ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೂ ಕೂಡ ನಿರೀಕ್ಷಿತ ಪ್ರಮಾಣದಲ್ಲಿ ಅನುದಾನ ಸಿಕ್ಕಿಲ್ಲ. 22,368 ಕೋಟಿಯಲ್ಲಿ 21,000 ಕೋಟಿ ಮಾತ್ರ ಬಿಡುಗಡೆ ಆಗಿದೆ. 1,100 ಕೋಟಿಗಿಂತ ಹೆಚ್ಚಿನ ಹಣವನ್ನು ಇಲ್ಲಿಯವರೆಗೂ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿಲ್ಲ ಅಂತ. ಯಾವ್ಯಾವ ಇಲಾಖೆಗಳಿಗೆ ನೋಡಿ? ಜಲಸಂಪನ್ಮೂಲ ಇಲಾಖೆಗೆ ಕೋಟಿಗಳಲ್ಲಿ ಒತ್ಕೊಳ್ಬೇಕಾಗತ್ತೆ ನೀವು ಇದನ್ನು. 362.48 ಕೋಟಿಯನ್ನು ಕೊಟ್ಟಿಲ್ಲ. ವೈದ್ಯಕೀಯ ಶಿಕ್ಷಣ ಇಲಾಖೆಗೆ 15.20 ಕೋಟಿ ಕೊಟ್ಟಿಲ್ಲ ಅವ್ರಿಗೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 82.64 ಕೋಟಿಯಷ್ಟು ಅವ್ರಿಗೆ ಬಂದಿಲ್ಲ. ನಗರಾಭಿವೃದ್ಧಿ 894.09 ಕೋಟಿ ಅವ್ರಿಗೆ ಸಿಕ್ಕಿಲ್ಲ. ಅಲ್ಪಸಂಖ್ಯಾತ ಇಲಾಖೆಗೆ 76.66 ಕೋಟಿ ಅವ್ರಿಗೆ ಬಂದಿಲ್ಲ. ಸಮಾಜ ಕಲ್ಯಾಣ ಇಲಾಖೆಗೆ 125.05 ಕೋಟಿ ಅವರಿಗೆ ಸಿಕ್ಕಿಲ್ಲ. ಕಂದಾಯ ವಿಪತ್ತು ನಿರ್ವಹಣೆ 519 ಕೋಟಿ ಎಷ್ಟು ಬರಬೇಕು ಅವ್ರಿಗೆ, ಅದು ಸಿಕ್ಕಿಲ್ಲ. ಕೇಂದ್ರದ ಪುರಸ್ಕೃತ ಯೋಜನೆಗಳಿದೆಯಲ್ಲ, ಬೇರೆಯವ್ರು ಬಿಟ್ಬಿಡಿ, ಕೇಂದ್ರನೇ ಪುರಸ್ಕರಿಸಿರ್ತಕ್ಕಂಥ ಯೋಜನೆ ಶೂನ್ಯ ಅನುದಾನವನ್ನು ಅಲ್ಲಿಗೆ ಹೋಗಿದೆ. ನೋಡಿ, ಕೇಂದ್ರದ್ದು ಬರಬೇಕಾಗಿದೆ ಇಷ್ಟ. ಅಮೃತ್ ಮಿಷನ್ 2,338 ಕೋಟಿ. ಪ್ರಧಾನಮಂತ್ರಿ ಗ್ರಾಮ ಸಡಕ್, ಗ್ರಾಮದ ರಸ್ತೆ 1,045 ಕೋಟಿ ಬರಬೇಕಲ್ಲಿ, ಬಂದಿಲ್ಲ. ನಾರಾಯಣಪುರ ಎಡದಂಡೆ ಕಾಲುವೆ 250 ಕೋಟಿ. ಪ್ರಧಾನಮಂತ್ರಿ ಆವಾಸ್ ಯೋಜನೆ 1,248 ಕೋಟಿ ಬರಬೇಕು. ಸ್ವಚ್ಛ ಭಾರತ್ 747 ಕೋಟಿ. ತುಂಗಾ ಮೇಲ್ದಂಡೆ ಯೋಜನೆಗೆ 212 ಕೋಟಿ. ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಯೋಜನೆಗಳಿದೆಯಲ್ಲ 100 ಕೋಟಿ. ಯಾವುದು ಹಣ ಬಂದಿಲ್ಲ. ಹಾಗಾಗಿ ಬರ ಪರಿಹಾರದಲ್ಲಿ ಕೇಳಿದ್ರೂ ಇದೇ ಕಥೆ ನಮ್ಮದು. ಬಜೆಟಲ್ಲಿ ನೀವೇ ಬರೆದಿರೋ ಅನುದಾನವನ್ನು ಕೊಡಿ, ನಮಗೆ ಬರಬೇಕು ಅಂತ ಕೇಳಿದ್ರು ಅದರಲ್ಲೂ ಇದೇ ಹಣೆ ಬರಹ. ಟ್ಯಾಕ್ಸಲ್ಲಿ ನಮ್ಮ ಪಾಲು ಬಹಳ ಕಡಿಮೆ ಬರ್ತಾ ಇದೆ. ನಮಗೆ 100 ರೂಪಾಯಿ ಕೊಟ್ಟರೆ ನಮಗೆ 13 ರೂಪಾಯಿ ಬರುತ್ತೆ ಅಂತ ಕನ್ನಡಿಗರು ಕಷ್ಟಪಟ್ಟು ದುಡಿದು 100 ರೂಪಾಯಿ ತೆರಿಗೆ ಕಟ್ತಾರೆ ಕೇಂದ್ರಕ್ಕೆ ಅಂತ ಅಂದ್ಕೊಂಡ್ರೆ ನಾವು 13 ರೂಪಾಯಿ ವಾಪಸ್ ಕೊಡ್ತಾರೆ. ಇನ್ನು ಹೇಳೋದು ಇನ್ನೊಂದು ಅದ್ಭುತವಾದ ಲೆಕ್ಕ ಹೇಳ್ತಾರೆ ಇವರು. ಆ ಲೆಕ್ಕ ಬಹಳ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಅದು. ಅಯ್ಯೋ UPA ಟೈಮಲ್ಲಿ ಬರೀ ಒಂದು 70,000 ಕೋಟಿ ಅಷ್ಟೇ ಕೊಟ್ಟಿರೋದು ಕರ್ನಾಟಕಕ್ಕೆ. ಈಗ ನೋಡಿ ನಾವು ಎಷ್ಟು ಕೊಟ್ಟಿದ್ದೀವಿ? 3 ಲಕ್ಷ ಕೋಟಿ ಕೊಟ್ಟಿದ್ದೀವಿ ಗೊತ್ತಾ? UPA ಟೈಮಲ್ಲೆಲ್ಲ ಎಷ್ಟು ಕೊಟ್ಬಿಡ್ತಾಯಿದ್ರು ಮಹಾ. ಇದೆಲ್ಲ ಮಾತಾಡ್ತಾರೆ. ವಾಸ್ತವ ಏನು ಅಂತ ಹೇಳಿದ್ರೆ, UPA ಟೈಮಲ್ಲಿ GST ಇರಲಿಲ್ಲ. ಇದು ಭಾಗ 1. GST ಇರಲಿಲ್ಲ. ರಾಜ್ಯಗಳು ಅವುಗಳೇ ವಿಧಿಸಿಕೊಳ್ಳುವ ತೆರಿಗೆ ಮೇಲೆ ಡಿಪೆಂಡ್ ಆಗಿದೆ ಜಾಸ್ತಿ. ಕೇಂದ್ರಕ್ಕೆ ಜಾಸ್ತಿ ಕೊಡ್ತಾ ಇರಲಿಲ್ಲ. ಒಂದು ಭಾಗ ಹೋಗ್ತಾ ಇತ್ತು, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ, ಸೆಂಟ್ರಲ್ ಲಿಸ್ಟು, ಸ್ಟೇಟ್ ಲಿಸ್ಟು, ಕನ್ಕರೆಂಟ್ ಲಿಸ್ಟ್ ಅಂತ ಹೇಳಿ ಅಲ್ವಾ? ಸೊ ಹೆಚ್ಚಿನ ಪಾಲಿನ ತೆರಿಗೆಯಲ್ಲಿ ರಾಜ್ಯಗಳೇ ಅವುಗಳೇ ತೆರಿಗೆ ಹಾಕ್ಕೊಂಡು ಅವುಗಳೇ ಸಮೃದ್ಧವಾಗಿ ಇದ್ವು. ಒಂದು ಪಾಲು ಕೇಂದ್ರಕ್ಕೆ ಹೋಗ್ತಾ ಇತ್ತು. GST ಬಂದಮೇಲೆ ಕೇಂದ್ರಕ್ಕೊಂದು ಪಾಲು ಬರುತ್ತೆ, ರಾಜ್ಯಕ್ಕೊಂದು ಪಾಲು ಬರುತ್ತೆ. ಅಲ್ಲೇ ಡಿವೈಡ್ ಆಗಿಬಿಡುತ್ತಲ್ರಿ. ನಿಜ, ಅಲ್ಲೇ ಡಿವೈಡ್ ಆಗುತ್ತೆ. ಇದರ ಆಚೆಗಿದೆಯಲ್ಲ, ಇದರ ಆಚೆಗೆ ನಮಗೆ ಒಂದು ಶೇರ್ ಅಂತ ಮಾಡ್ತಾರಲ್ಲ, ನಮಗೆ ಎಷ್ಟು ಬರಬೇಕು ಅನ್ನೋ ಒಂದು ತೆರಿಗೆ ಪಾಲಿದೆಯಲ್ಲ, ಆ ಪಾಲಲ್ಲಿ ಬಂದಾಗ 100 ರೂಪಾಯಿಗೆ 13 ರೂಪಾಯಿ ಕೊಡ್ತಾರೆ. ನಾವು 3 ಲಕ್ಷ ಕೋಟಿ ಕೊಟ್ಬಿಟ್ವಿ, ನಿಮಗೆ 3.25 ಲಕ್ಷ ಕೋಟಿ ಕೊಟ್ಬಿಟ್ವಿ ಅಂತ ಒಂದು ಮಾತು ಹೇಳ್ತಾರಲ್ಲ ನೋಡಿ. ಈ 10 ವರ್ಷಗಳಲ್ಲಿ ನಿಮಗೆ 3.25 ಲಕ್ಷ ಕೋಟಿ ನಿಮಗೆ ಬಂದಿದೆ ಅಂದ ತಕ್ಷಣ ಹೌದಲ್ವೇನ್ರಿ? ಆ ಕಾಲದಲ್ಲಿ ಬರೀ 75,000 ಕೋಟಿ 80,000 ಕೋಟಿ ಅಷ್ಟೇ ಬಂದಿರೋದು. ನೋಡಿದ್ರ ಈಗ ಹೆಂಗೆ ಅಂತ. ಆದರೆ ಎಷ್ಟು ತೆರಿಗೆ ಕಟ್ಟಿದ್ವಿ ಅಂತ ನಾವು ಕೇಳಬೇಕಾಗ, ಇದು ಇಂಟ್ರೆಸ್ಟಿಂಗ್ ವಿಷಯ ಇರೋದಿಲ್ಲ. 3 ಲಕ್ಷ ಕೋಟಿ ಕೊಟ್ವಿ ಅಂದ ತಕ್ಷಣ ಆ 80,000 ಕೋಟಿಗಿಂತ ಈ 3 ಲಕ್ಷ ಕೋಟಿನ ಹೈಲೈಟ್ ಆಗಿ ನಿಮಗೆ ಕಾಣೋದು ಆಬ್ವಿಯಸ್ಲಿ. ಆದರೆ ಕಟ್ಟಿರೋ ತೆರಿಗೆ ಇದೆ 10 ವರ್ಷಗಳಲ್ಲಿ 24 ಲಕ್ಷ ಕೋಟಿಗಳು. ಇವಾಗ ಹೇಳಿ
ಔಟ್ ಆಫ್ 24 lakh crore ವಿ ಗೆಟ್ ಓನ್ಲಿ 3 lakh crore. 24 ಲಕ್ಷ ಕೋಟಿಗಳಲ್ಲಿ 3 ಲಕ್ಷ ಕೋಟಿಗೆ ಚಿಲ್ಲರೆ ನಮಗೆ ಹಣ ಸಿಗುತ್ತೆ ಅಂದಾಗ ಈಗ ನಮ್ಗೆ ಅರ್ಥ ಆಗುತ್ತೆ, ಅಯ್ಯೋಯ್ಯೋ ನಾವು 100 ರೂಪಾಯಿ ಕಟ್ಟಿದ್ರೆ ಬರೀ 13 ರೂಪಾಯಿ ಬರುತ್ತೆ ಅಂತ. ಏನು ನಮ್ಮ ರಾಜ್ಯಗಳೆಲ್ಲ ಇಲ್ಲಿ ಇವರಿಗೆ ತೆರಿಗೆ ಕಟ್ಟಿ ಇವ್ರ ರಾಜ್ಯಗಳು ಉದ್ಧಾರ ಮಾಡೋಕ್ಕೆ? ಹಿಂದಿ ಬೆಲ್ಟು, ಹಿಂದಿ ಭಾಷೆ, ಹಿಂದಿ ಹಾರ್ಟ್ಲ್ಯಾಂಡು, ಇವ್ರ ಭಾಷಣ ಅರ್ಥ ಆಗುವಂಥ ಜನಗಳು, ಇವ್ರಿಗೋಸ್ಕರ ನಾವೆಲ್ಲ ತೆರಿಗೆ ಕಟ್ಟಬೇಕಂತ ಒಂದು ಪ್ರಶ್ನೆಯನ್ನು ಕರ್ನಾಟಕದಾದ್ಯಂತ ಜನ ಕೇಳ್ತಾ ಇದ್ದಾರೆ. ಈ ತೆರಿಗೆ ವಿಚಾರದಲ್ಲಿ ಒಂದರಲ್ಲೂ ಕೂಡ ಕೇಂದ್ರ ಸರ್ಕಾರ ಉತ್ತರ ಕೊಡೋಕ್ಕಾಗ್ತಾ ಇಲ್ಲ. ಕನ್ನಡಿಗರ ಯಾವ ಪ್ರಶ್ನೆಗಳಿಗೂ ಇವರು ಉತ್ತರ ಕೊಡೋಕ್ಕಾಗ್ತಾ ಇಲ್ಲ. ಯಾವ್ದಾದ್ರು ವೇದಿಕೆಯಲ್ಲಿ ಒಂದು ಮಾತಾಡಿದಾರ ಕೇಳಿ, ಇವರು ಒಂದೇ ಒಂದು ಮಾತಾಡಿದಾರ ಕೇಳಿ? ಮತ್ತದೇ ಪುಲ್ವಾಮಾ, ಮತ್ತದೇ ಬಾಲಾಕೋಟ್, ಮತ್ತದೇ ಮಂಗಳಸೂತ್ರ, ಅದೇ ಕೋಮು, ಅದೇ ಹಿಂದೂ, ಅದೇ ಮುಸ್ಲಿಮು, ಇಂಥ ವಿಚಾರಗಳಲ್ಲಿ ಮಾತಾಡಬೇಕು, ಡಿಬೇಟ್ಗಳಾಗಬೇಕ್ರಿ. ಸರಿನಾ ತಪ್ಪಾ? ಕೊಟ್ಟಿದ್ದಾರಾ ಕೊಟ್ಟಿಲ್ವಾ? ಎಷ್ಟು ಬರಬೇಕಾಗಿತ್ತು ಎಷ್ಟು ಬಂದಿಲ್ಲ? ಹೀಗಲ್ವೇ ಚರ್ಚೆ ನಡೀಬೇಕಾಗಿರೋದು ಎಲೆಕ್ಷನ್ ಟೈಮಲ್ಲಿ? ಅಮೆರಿಕಾದಲ್ಲಿ ಅಧ್ಯಕ್ಷೀಯ ಮಾದರಿ ಅಂತ ಕರೀತಾರೆ. ನಾನು ಪ್ರಧಾನಿ ಆದರೆ ಏನು ಮಾಡ್ತೀನಿ, ನಾನು ಅಧ್ಯಕ್ಷ ಆದರೆ ಏನು ಮಾಡ್ತೀನಿ ಅಂಥೇಳಿ ಮಾತನಾಡಬೇಕು, ಡಿಬೇಟ್ಗಳಾಗಬೇಕು. ಆವಾಗ ಬಂಡವಾಳ ಆಚೆ ಬರುತ್ತೆ, ಯಾರ ಬಳಿಯಲ್ಲಿ ಎಷ್ಟು ಶಕ್ತಿ ಇದೆ ಅಂತ. ಇಲ್ಲಿ ಹಾಗಾಗದೇ ಇಲ್ಲ. ಈ ವಿಷಯಗಳೇ ಚೇಂಜು. ಭ್ರಷ್ಟಾಚಾರ, ಅದ್ರ ಬಗ್ಗೆ ಮಾತಿಲ್ಲ. ಬೆಲೆ ಏರಿಕೆ, ಅದರ ಬಗ್ಗೆ ಮಾತಾಡಲ್ಲ. ಡಾಲರು, ರುಪಿ, ಅದರ ಬಗ್ಗೆ ಮಾತಾಡಲ್ಲ. ಬ್ಲ್ಯಾಕ್ ಮನಿ, ಅದರ ಬಗ್ಗೆ ಮಾತನಾಡಲ್ಲ. ನೋಟ್ ಬ್ಯಾನ್ ಏನಾಯ್ತರಪ್ಪ, ಅದರ ಬಗ್ಗೆ ಚಕಾರವೇ ಇಲ್ಲ. ಮತ್ತು ಇನ್ಯಾವುದ್ರ ಬಗ್ಗೆ, ಸ್ವಿಸ್ ಬ್ಯಾಂಕು, ಅದ್ರ ಬಗ್ಗೆ ಮಾತಾಡಲ್ಲ. ದಾವೂದ್ ಇಬ್ರಾಹಿಮು, ಅದ್ರ ಬಗ್ಗೆ ಮಾತಾಡಲ್ಲ. ಇದ್ಯಾರೋ ವಿಜಯ್ ಮಲ್ಯ, ನೀರವ್ ಮೋದಿ, ಚೋಕ್ಸಿ, ಅವನ್ನ ಕರ್ಕೊಂಬಂದ್ಬಿಡ್ತೀವಿ, ಜೈಲಿಗೆ ಹಾಕ್ಬಿಡ್ತೀವಿ, ಅದ್ರ ಬಗ್ಗೆ ಮಾತಿಲ್ಲ. ಎಲ್ಲ ವಿಷಯ ಬಿಟ್ಟು ಮತ್ತದೇ ಹಿಂದೂ ಮುಸ್ಲಿಂ, ಅದೇ ನಮ್ಮ ಹಿಂದೆ ಸರ್ಕಾರದಲ್ಲಿ ರಾಜ್ಯದಲ್ಲಿ ಮಾಡ್ತಿದ್ರಲ್ಲ, ಇವಾಗ ಮಾಂಸನ ಯಾವ ಥರ ತಿನ್ನಬೇಕು, ಜಟ್ಕಾ ಕಟ್ಟು ತಿನ್ನಬೇಕಾ, ಹಲಾಲ್ ಕಟ್ಟು ತಿನ್ನಬೇಕಾ, ಯಾರು ವ್ಯಾಪಾರ ಮಾಡಬೇಕು ಯಾರು ವ್ಯಾಪಾರ ಮಾಡಬಾರ್ದು, ಧರ್ಮದಂಗಲ್ಲು, ಈ ಥರದ ವಿಷಯಗಳಿತ್ತಲ್ಲ, ಅದೇ ವಿಷಯಗಳೇ ಮತ್ತೆ ಈಗ. ಇದು ಯಾರಿಗೆ ಬೇಕ್ರಿ ಇದು? ಯಾರು ಯಾವ ಥರದಾರು ತಿನ್ಕೊಳ್ಳಿ, ಯಾರು ಯಾವ ಥರ ಬೇಕಾದರೂ ಬಟ್ಟೆ ಹಾಕ್ಕೊಳ್ಳಿ, ಇದೆಲ್ಲ ವಿಷಯ. ಇಂಥ ವಿಷಯ ಯಾಕೆ ಚರ್ಚೆ ಆಗಲ್ಲ ಚುನಾವಣೆ ಟೈಮ್ನಲ್ಲಿ? ತೆರಿಗೆ ವಿಚಾರ ಅಲ್ವೇನ್ರಿ? 100 ರೂಪಾಯಿ ಕೊಟ್ಟರೆ 13 ರೂಪಾಯಿ ಕೊಟ್ಟರೆ ನೀವು ಯೋಚನೆ ಮಾಡಿ, ತೆರಿಗೆ 13 ರೂಪಾಯಿನಲ್ಲಿ ಒಂದು ಬಂತು ಅಂತ ಅಂದ್ಕೊಳ್ಳೋಣ, ಎಷ್ಟು ಡೆವಲಪ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಒಂದು ರಾಜ್ಯವನ್ನು? ಎಷ್ಟು ಡೆವಲಪ್ ಮಾಡ್ಬೋದು ರೀ ಒಂದು ರಾಜ್ಯವನ್ನು? 13 ರೂಪಾಯಿ ತೆರಿಗೆ ತೊಗೊಂಡು ನಾವು 100 ರೂಪಾಯಿ ಕಟ್ಟಿಬಿಟ್ಟು ನಾವು ಮತ್ತದೇ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋಕ್ಕೆ ಇಲ್ಲಿ ಒದ್ದಾಡಬೇಕು. ಮತ್ತು ಇಲ್ಲಿನ ಸಂಸ್ಥೆಗಳು, ಇಲ್ಲಿ ಕಂಪನಿಗಳು, ಇಲ್ಲಿ ಕಾರ್ಖಾನೆಗಳು, ಇವುಗಳಿಂದ ಉತ್ಪಾದನೆ ಆಗುವಂಥ ಇವುಗಳಿಗೆ ಟ್ಯಾಕ್ಸ್ ತೊಗೊಳಕ್ಕೆ ಇವರೇ ಮತ್ತೆ ಇವರೇ ಟ್ಯಾಕ್ಸ್ ತೊಗೊಳಕ್ಕೆ ಅವ್ರಿಗೆ. ಈಗ ಸೌಲಭ್ಯ ಕೊಡಬೇಕಾಗಿರೋದು ಯಾರು? ಮತ್ತೆ ನಾವು. ಇವರೇ ಅನೌನ್ಸ್ ಮಾಡಿದ ಯೋಜನೆಗೂ ಕೊಡಲ್ಲ, ಬರ ಪರಿಹಾರದಲ್ಲೂ ಕೊಡಲ್ಲ. ಮತ್ತು ಏನಕ್ಕೆ ಇದು? 18,000 ಕೋಟಿ ಚಿಲ್ಲರೆ ಕೇಳಿದ್ರೆ 3,000 ಕೋಟಿ ಚಿಲ್ಲರೆ ನಾನು ಬಿಡುಗಡೆ ಮಾಡಿದೆ ಅಂತ ಹೇಳಿ ನೆನ್ನೆ ಬಿಡುಗಡೆ ಮಾಡ್ದಂಗೆ ಮಾಡಿ ಇವತ್ತೊಂದು ಭಾಷಣಕ್ಕೆ ಬಂದುಬಿಟ್ರೆ ಏನು ಕಥೆ ಇದು? ಲೀಡರ್ಗಳು ಯಾರೇ ಆಗಿರಲಿ, ಯಾವುದೇ ಪಾರ್ಟಿ ಆಗಿರಲಿ ರೀ, ತನ್ನ ಸಾಧನೆ ಮೇಲೆ ಮತ ಕೇಳಬೇಕು, ತಮ್ಮ ನಿಲುವಿನ ಮೇಲೆ ಮತ ಕೇಳಬೇಕು. ಇಟ್ಕೊಂಡು ಬರಬೇಕು, ಒಂದು ಶೀಟು ಪೇಪರ್ ಇಟ್ಕೊಂಡು ಬರಬೇಕು. ನೋಡ್ರಿ, ಇಷ್ಟು ಬಿಡುಗಡೆ ಮಾಡಿದ್ದೀನಿ, ನೋಡಿ ನನ್ನ ಸಾಧನೆ ಇದು, ನೋಡಿ ನಾನು ಇಂಥ ಕೆಲಸ ಮಾಡಿದ್ದೀನಿ, ಹೀಗಲ್ವೇ? ಇದು ಏನೇನೋ ವಿಚಾರಗಳು. ಮತ್ತದೇ ಈ ಜನಾಂಗ ಆ ಜನಾಂಗ, ಆ ಧರ್ಮ ಈ ಧರ್ಮ, ಇದು ಹೋಗ್ತಾನೇ ಇರುತ್ತಿದ್ದು. ಅವರವರಲ್ಲಿ ಏನೇನ ಸಮುದಾಯದಲ್ಲಿ ಬೆಳವಣಿಗೆಗಳಾಗಿದೆ ಅದನ್ನು ಮಾತಾಡಿ ಅಂದರೆ ಇವ್ರ ಮೇಲೆ ಅವ್ರನ್ನ ಎತ್ತುಕಟ್ಟೋದು, ಅವ್ರ ಮೇಲೆ ಇವ್ರನ್ನ ಎತ್ತುಕಟ್ಟೋದು ಆಗಿಬಿಟ್ರೆ ಏನು ಗತಿ? ನಮ್ಮ ರಾಜ್ಯದ ಯೋಜನೆಗಳಿಗೆ ನೀವು ಹಣ ಯಾಕೆ ಬಿಡುಗಡೆ ಮಾಡಲ್ಲ? ಆಯ್ತಪ್ಪ, ಟ್ರಿಪಲ್ ಎಂಜಿನ್ ಇತ್ತು ಇವ್ರದ್ದು, ಯಾಕೆ ಕಳಸಾ ಬಂಡೂರಿ ಆಗಲಿಲ್ಲ? ಅದಕ್ಕೇನೋ ಅದೊಂದು ಸಮಸ್ಯೆ ಇತ್ತು, ಇದೊಂದು ಸಮಸ್ಯೆ ಇತ್ತು, ಅವರು ಅಲ್ಲಿ ಕೊಡಬೇಕಾಗಿತ್ತು ಅಂದಾಗ ನಿಮ್ಮ ಟ್ರಿಪಲ್ ಎಂಜಿನ್ ಕಟ್ಕೊಂಡು ನಾವೇನು ಮಾಡೋಣ ಮುಂದಕ್ಕೆ ಹೇಳಿ? ನಿಮ್ಮ ಡಬಲ್ ಎಂಜಿನ್ ಕಟ್ಕೊಂಡು ನಾವೇನು ಮಾಡೋಣ? ನಿಮಗೆ ಟ್ರಿಪಲ್ ಎಂಜಿನ್ ಇದ್ದಾಗಲೂ ನೀವು ಒಂದು ಇಶ್ಯೂ ಸಾಲ್ವ್ ಮಾಡಿಕೊಟ್ಟಿಲ್ಲ, ಆಗಲೂ ನೆಪ ಹೇಳ್ಕೊಂಡು ಬಂದಿದ್ದೀರಿ ಅಂತ ಹೇಳಿದ್ರೆ ನಿಮಗೆ ಇಶ್ಯೂಗಳು ಜೀವಂತವಾಗಿರಬೇಕು. ಜನ ಇಶ್ಯೂ ನೋಡಿಕೊಂಡು ಪ್ರತಿ ಬಾರಿ ನಿಮ್ಮ ಭಾಷಣ ಕೇಳಿಕೊಂಡು ನಿಮಗೆ ವೋಟ್ ಮಾಡ್ತಿರಬೇಕು ಅಂತನಾ? ಕ್ಲಿಯರಾಗಿ ಹೇಳಿಬಿಡಿ ಅದನ್ನು. ಕಳಸಾ ಬಂಡೂರು ಯಾಕಪ್ಪ ಆಗಲಿಲ್ಲ? ಗೋವಾದಲ್ಲೂ ನಿಮ್ಮದೇ ಸರ್ಕಾರ, ಡೆಲ್ಲಿಲೂ ನಿಮ್ಮದೇ ಸರ್ಕಾರ, ರಾಜ್ಯದಲ್ಲೂ ನಿಮ್ಮದೇ ಸರ್ಕಾರ ಇದ್ದಾಗ ನೀವು ಒಂದು ಯೋಜನೆನ ಮಾಡಿಲ್ಲ ಅಂತ ಹೇಳಿದ್ರೆ ರೀಸನ್ ಏನಿದಕ್ಕೆ? ತೆರಿಗೆ ನಮ್ಮ ಪಾಲು ಸರಿಯಾಗಿ ಕೊಡಲ್ಲ, ಸರ್ಚಾರ್ಜ್ಗಳು, ಸೆಸ್ಸು 28-29% ಹೋಗಿದೆ. ಸುಮ್ಮನೆ ಅದು ನಮಗೆ ತೆರಿಗೆ ಹಾಕ್ಸ್ಕೊಂಡ್ರು ಅಂದರೆ ನಯಾ ಪೈಸೆ ಇಲ್ಲ ಆ ಕಡೆಯಿಂದ, ಸೆಸ್ಸಿಂದ. ಅದನ್ನೂ ಕೇಳಿ ಆಯಿತು. 24 ಲಕ್ಷ ಕೋಟಿಗಳಷ್ಟು ತೆರಿಗೆ ನಾವು ಕಟ್ಟಿ ನಿಮಗೆ 3 ಲಕ್ಷ ಕೋಟಿ ಚಿಲ್ಲರೆ ನೀವು ವಾಪಸ್ ಕೊಟ್ಟುಬಿಟ್ಟು ನಾವು ಹಿಂದಿನ ಸರ್ಕಾರಕ್ಕಿಂತ ಜಾಸ್ತಿ ಕೊಟ್ಟಿವಿ ಅಂದರೆ ಹಿಂದಿನ ಸರ್ಕಾರಕ್ಕೆ ಕರ್ನಾಟಕ 24 ಲಕ್ಷ ಕೋಟಿ ಕಟ್ಟಿತ್ತೇನು ರೀ? ಎಷ್ಟು ಇತ್ತು ಬಜೆಟ್ ಗಾತ್ರ? ಬಜೆಟ್ ಗಾತ್ರ ಎಷ್ಟಿತ್ತು 10 ವರ್ಷಗಳ ಹಿಂದೆ? 20 ಲಕ್ಷ ಕೋಟಿ, 17 ಲಕ್ಷ ಕೋಟಿ. ಇವತ್ತಿಗೆ 50 ಲಕ್ಷ ಕೋಟಿವರೆಗೂ ಇದೆ. 50 ಲಕ್ಷ ಕೋಟಿ ಬಜೆಟ್ ಗಾತ್ರ ಎಲ್ಲಿ? 17 ಲಕ್ಷ ಕೋಟಿ ಬಜೆಟ್ ಗಾತ್ರ ಎಲ್ಲಿ? 17-18 ಲಕ್ಷ ಕೋಟಿಗಳ ಬಜೆಟ್ ಗಾತ್ರ ಇದ್ದಾಗ ಆಗ ರಾಜ್ಯದ ಪಾಲು ಇಷ್ಟು ಬಂದಿತ್ತು. ಮ್ಯಾಥಮೆಟಿಕ್ಸ್ ಹಿಂಗೆ ವರ್ಕ್ ಆಗೋದು. ಆ ಬಜೆಟ್ನ ಎಷ್ಟು ಪಾಲು ಕರ್ನಾಟಕಕ್ಕೆ ದಕ್ಕಿತ್ತು ಅವತ್ತಿಗೆ? 50 ಲಕ್ಷ ಕೋಟಿ ಬಜೆಟ್ ಮಾತಾಡ್ತಿದ್ದೀರಲ್ಲ, ಈ ಬಜೆಟಲ್ಲಿ ಇವತ್ತು ನಮಗೆ ಅದರ ಎಷ್ಟು ಪಾಲು, ಎಷ್ಟು ಪರ್ಸೆಂಟೇಜ್, ಎಷ್ಟು ಶೇಕಡಾವಾರು ನಮಗೆ ದಕ್ತಾ ಇದೆ?
ತೆರಿಗೆಯಲ್ಲಿ ನಮ್ಗೆ ಎಷ್ಟು ಪಾಲು 13 ರೂಪಾಯಿ 13%. ಹೇಳೋದೇನು 10 ವರ್ಷಗಳಿಂದ ಲೆಕ್ಕ ಹಾಕೋಬಿಡೋದು, 15 ವರ್ಷ ಲೆಕ್ಕ ಹಾಕ್ಬಿಡೋದು, ಅವತ್ತಿಗಿಂತ ಜಾಸ್ತಿ ಕೊಡ್ತಾ ಇದ್ದೀವಿ ನಾವು ಅಂತ ಹೇಳೋದು. ಈ ಲೆಕ್ಕ ಇಡಿ 24 ಲಕ್ಷ ಕೋಟಿಗಳಲ್ಲಿ ಎಷ್ಟು ಪರ್ಸೆಂಟ್ ಕೊಟ್ಟಂಗೆ ಆಯ್ತು ನೀವು? 3 ಲಕ್ಷ ಕೋಟಿ ಆದರೆ ನೀವು ಕೊಟ್ಟಿರೋದು. ಈ ಥರದ್ದು ಚರ್ಚೆಗಳೇ ಬರಲ್ಲ ರೀ. ಚರ್ಚೆಗಳಾಗಬೇಕು ಈ ಥರದ್ದು. ಆಗಲೇ ಪ್ರಜಾಪ್ರಭುತ್ವಕ್ಕೆ ಒಂದು ಸೌಂದರ್ಯ, ಅದು ಒಂದು ಬ್ಯೂಟಿ ಪ್ರಜಾಪ್ರಭುತ್ವದ್ದು. ಅದೇನೋ ಗೊತ್ತಿಲ್ಲಪ್ಪ, ಈ ಥರದ ಮಾತುಗಳೇ ಕೇಳಿಬರಲ್ಲ ಎಲ್ಲೂ ಕೂಡ.